ಇದೇ ಊರಿಗೆ ಹೋಗ್ತೀವಿ. ಓಕೆ. ಐದು ಹೆಸರು ಶಹೀದ್, ಮಂಜುನಾಥ್, ಶಿವು ಅಲಿಯಾ ಶಿವಾಂಗ್, ಪುನೀತ್ ಮತ್ತು ಒಬ್ಬ ಜೋಯಿನಾಯ್. ಈ 5 ಜನ ಕೆಲವು ದಿನದಿಂದ ನಮ್ಮ ಮುಧೋಲ್ ಸುತ್ತಮುತ್ತ ಅಕ್ಕಪಕ್ಕ ಸ್ಟೇಷನಲ್ಲಿ ಈ ಬೈಕ್ಸ್ ಲಾಕ್ಡ್ ಬೈಕ್ಸ್ ಏನಿರುತ್ತೆ ಮತ್ತು ಮನೆ ಮುಂದೆ ಹೋಗಿ ಬೈಕ್ಸ್ ಏನು ಲಾಕ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇಂಥ ಬೈಕ್ಸ್ಗೆ ಡೂಪ್ಲಿಕೇಟ್ ಕೀ ಮತ್ತು ಹ್ಯಾಂಡ್ ಲಾಕ್ ಬ್ರೇಕ್ ಮಾಡಿ ಅವರು ಎಲ್ಲ ಕಳ್ತನ ಮಾಡ್ತಾ ಇದ್ರು. ಈಗಾಗಲೇ ನಮ್ಮ ಟೀಮ್ 17 ಬೈಕ್, ಟೋಟಲ್ 17 ಬೈಕ್ಸ್ಗೆ ರಿಕವರಿ ಮಾಡಿದ್ದಾರೆ. ಅದರ ಜೊತೆಗೆ 3 ಬೈಕ್ಸ್ ಇವರು ಕಳ್ತನ ಮಾಡೋಕ್ಕೆ ಏನು ಯೂಸ್ ಮಾಡ್ತಾ ಇದ್ರು ಅದನ್ನು ಕೂಡ ಟೋಟಲ್ 20 ಬೈಕ್ಸ್ ನಾವು ಸೀಸ್ ಮಾಡಿದ್ದೀವಿ. ಈ 20 ಬೈಕ್ಸ್ ಟೋಟಲ್ ವ್ಯಾಲ್ಯೂ 7 lakh, 7 ಲಕ್ಷ ಇದೆ. ಇದರಲ್ಲಿ ನಮ್ಮ ಟೀಮ್ ಅವರು ನಮ್ಮ ಶಿರಟ್ಟಿ ಅವರ ನೇತೃತ್ವದಲ್ಲಿ, ನಮ್ಮ DSP ಜಮೀಸ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ನಮ್ಮ PS ಮುನ್ನಾಲ್ ಅವರು, PSI ಕ್ರೈಮ್ ಸ್ಟೇಷನ್ ಅವರು ಲೀಡ್ ತಗೊಂಡಿದ್ದಾರೆ. ಅವ್ರ ಜೊತೆಗೆ ಅವ್ರ ಸ್ಟಾಫ್ RB ಕಟಗೇರಿ, BD ಕೋರಿ, HG ಮಾದರ್, ದಾದಾ ಪೀರ್ ಅತ್ರಾವತ್, MP ದಲ್ವಾಯಿ, ML ODR ಮತ್ತು PM ಅಂಬಿಗೇರಿ ಮತ್ತು ನಮ್ಮ DP ಒಂದು ಟೆಕ್ನಿಕಲ್ ಸೆಲ್ ಚಂದ್ರು ಮತ್ತು ಬಸು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮಲ್ಲಿ ಬೈಕ್ ಥೆಫ್ಟ್ ಅಲ್ಲಿ ನಾವು ಬೇಗ ರಿಕವರಿ ಮಾಡ್ತಾ ಇದ್ದೀವಿ. ಮೊನ್ನೆ ಜಮಖಂಡಿಯಲ್ಲಿ 30 ಬೈಕ್ ಮಾಡಿದ್ದೀವಿ. ಅಮೀನ್ಗಢಲ್ಲಿ ಆಲ್ಮೋಸ್ಟ್ 57 ಬೈಕ್ ಮಾಡಿದ್ದೀವಿ. ಇವರು 12 ಮಾಡಿದ್ದಾರೆ. ಈ ಮುಧೋಲ್ ಸ್ಟೇಷನಲ್ಲಿ ಕೂಡ ಬೇರೆ ಬೇರೆ ಕಳ್ತನ ಆಫೆನ್ಸ್ ಏನೇನು ಆಗ್ತಾ ಇದೆ ಎಲ್ಲದಕ್ಕೆ ಇವರು ಟೀಮ್ ಮಾಡಿಕೊಂಡು ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡ್ತಾ ಇದ್ದಾರೆ. HBD ಕೂಡ ರಿಕವರ್ ಆಯಿತು. ಮೊನ್ನೆ ಹಂದಿ ಕಳ್ತನ ಕೇಸಲ್ಲಿ ಕೂಡ ರಿಕವರಿ ಮಾಡಿದ್ದಾರೆ. ಬೇರೆ ಬೇರೆ ಕೇಸ್ಗಳಲ್ಲಿ ನಾವು ಇದೇ ರೀತಿ ಯಾವ ಆಫೆನ್ಸ್ ಯಾರು ಮಾಡ್ತಾರೆ ಅಂತ ಆರೋಪಿ ಮೇಲೆ ಕೂಡ ನಿಗಾ ವಹಿಸಿದ್ದೀವಿ. ಇನ್ನು ಮುಂದೆ ನಮ್ಮ ಲಿಮಿಟಲ್ಲಿ, ಬೇರೆ ಲಿಮಿಟಲ್ಲಿ ಅವ್ರ ಕಡೆನೂ ಆಫೆನ್ಸ್ ಆಗ್ತಾರೆ. ಈ ಕೇಸಲ್ಲಿ ಅವರು ಏನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದಕ್ಕೆ ನಾವು ಕೊಡ್ತಿದ್ದೀವಿ ರಿವಾರ್ಡ್ ಕೂಡ. 17 ಕಳ್ತನ ಆಯಿತು. 3 ಅವರೇ ಯೂಸ್ ಮಾಡ್ತಾ ಇರೋದು. ಅವ್ರು ಯೂಸ್ ಮಾಡ್ತಾರೆ. ಇವಾಗ ನಮ್ಮ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದ್ದ ಪ್ರಕಾರ ಎಲ್ಲನೂ ರಿಕವರಿ ಆಗಿದೆ ಸರ್. ನಮ್ಮಲ್ಲಿ 2 ಇದೆ.